ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರು ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿಗೆ ಕೈತಪ್ಪಿದ ವಿಚಾರವಾಗಿ ಶ್ರೀನಿವಾಸ್ ಅಸಮಾಧಾನ ಹೊರಹಾಕಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಡೋಂಟ್ ಕೇರ್ ಎನ್ನುವಂತೆ ಮಾತನಾಡಿದ್ದಾರೆ. ನಾನು ಯಾರ ಮಾತನ್ನು ಕೇಳೋನಲ್ಲ, ದೇವರು ಹೇಗೆ ಬುದ್ಧಿ ಕೊಡ್ತಾನೋ ಹಾಗೆ ಮಾಡಿದ್ದೀನಿ. ಒಬ್ಬ ದಲಿತ ಅಧ್ಯಕ್ಷ ಆಗಿರೋದಕ್ಕೆ ಇಷ್ಟೊಂದು ರಂಪ ಮಾಡ್ತೀರಲ್ವಾ? ದಲಿತ ಮತಗಳು ಇವರಿಗೆ ಬೇಡವಾ? ನನಗಂತೂ ಖುಷಿ ಇದೆ. ಒಕ್ಕಲಿಗ 8 ಜನ ನಿರ್ದೇಶಕರು ಇದ್ರೂ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಎಂಬ ಆರೋಪಕ್ಕೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸಿಎಂ ಆದರೂ ಎಷ್ಟು ಜನ ಕುರುಬ ಸಮುದಾಯದ ಶಾಸಕರು ಇದ್ದಾರೆ. ಪಾವುಗಡ ಶಾಸಕ ವೆಂಕಟೇಶ್ ಅವರನ್ನ ನಾಮನಿರ್ದೇಶನ ಮಾಡಿ ಅಧ್ಯಕ್ಷ ಮಾಡಿದ್ದು ನಾನೇ, ಬೇರೆಯವರನ್ನು ದೂಷಣೆ ಮಾಡೋಲ್ಲ. ನಾನು ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಂಡಿದ್ದು, ಒಬ್ಬ ದಲಿತನಿಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಅದನ್ನು ವಿರೋಧಿಸೋದು ಯಾವ ಪ್ರಬುದ್ಧ ರಾಜಕಾರಣಿಗೆ ಗೌರವ ತರೋದಿಲ್ಲ ಎಂದರು. ಧೈರ್ಯ ಇದಕ್ಕೆ ಅಲ್ಲ, ಕಾನೂನು ಏನೈತೋ ಅದ್ರ ಪ್ರಕಾರ ಆಗಿರ್ತದಪ್ಪ. ಈಗ ಷಡಾಕ್ಷರಿ ನಾಮಿನಿ ಮಾಗಿ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಪ್ರೆಸಿಡೆಂಟ್ ಆಗಿಲ್ವಾ? ಅದರಿಂದ ಬೈಲಾದಲ್ಲೇ ಇರ್ತದೆ. ಇವರೇ ಜನರಲ್ ಬಾಡಿಲಿ ಬೈಲಾ ಮಾಡಿರ್ತಾರೆ. ಇದು ಎಷ್ಟು ಸ್ಟ್ರೆಂತ್ ಇರಬೇಕು, ಕಾನ್ಸ್ಟಿಟ್ಯೂನ್ಸಿಗಳು ಯಾವ್ಯಾವ ಇರಬೇಕು, ವೋಟರ್ಸ್ ಯಾರ್ಯಾರು ಇರಬೇಕು ಅಂತ ಬೈಲಾದಲ್ಲೇ ಇರ್ತದೆ. ಬಟ್ ಇಲ್ಲಿ ಜನರಲ್ ಬಾಡಿ ಮಾಡಿ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿಸ್ಕೊಂಡಿರ್ತಾರೆ. ಅದು ಆ ರೀತಿ ಅಲ್ಲಿ ಆಡಳಿತ ಮಂಡಳಿ ಸದಸ್ಯರು ಅಂತ ಇರುತ್ತೆ. ಇವನು ಆಡಳಿತ ಮಂಡಳಿ ಸದಸ್ಯ ಅಲ್ಲ. ನಂದೇನೋ ನಡೀತದಪ್ಪ, ಇನ್ನೊಬ್ರು ನನಗೆ ಗೊತ್ತಿಲ್ಲ. ನಾನು ನಡೆಸೋನೆ, ಗೊತ್ತಾಯ್ತಾ? ನಾನೇನು ಯಾರನ್ನೇನು ಕೇಳೋದೇನಿಲ್ಲ. ನನಗೇನು ದೇವ್ರು ಸರಿ ಬುದ್ಧಿ ಕೊಡ್ತಾನೆ ಅದನ್ನು ನಾನು ಮಾಡೋನು ಅಲ್ವಾ? ಅಲ್ಲ ರೀ, ಒಬ್ಬ ದಲಿತರು ಅಧ್ಯಕ್ಷ ಆದರೆ ಇಷ್ಟೊಂದು ರಂಪ ಮಾಡ್ತಾರಲ್ಲ, ಇವ್ರಿಗೆ ದಲಿತರು ಒಟ್ಟು ಬೇಡವಾ? ಇವ್ರಿಗೆಲ್ಲ ಆಯ್ತಪ್ಪ, ಎಡಗೈ ಸಮುದಾಯದವ್ರಿಗೂ ಕೊಡ್ತಾರ, ಅವ್ರು ದಲಿತರಲ್ವಾ? ಸುಮ್ಮನೆ ಇವೆಲ್ಲ ರಾಜಕೀಯಕ್ಕೆ ಮಾತಾಡೋದೆಲ್ಲ ನಾನು ಇಷ್ಟಪಡೋದಿಲ್ಲ. ಯಾರಿಗೆ? ನನಗೆ ಅವ್ರಿಗೆ ಏನೈತೆ ನನಗೇನು ಗೊತ್ತು? ನನಗಂತೂ ಖುಷಿ ಇದೆ. ಹೌದಾ? ಬಿಟ್ಕೊಳ್ಳಿ ಹೇಳಿ, ಅಸೆಂಬ್ಲಿಗೆ ನಿಲ್ಸೋಣ ಎಡಗೈ ಸಮುದಾಯದವ್ರಿಗೆ. 8 ಜನ ಏನಿದ್ವಿ, ಒಬ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಬರ್ಕೊಂಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ನೋಡಿ, ಹಂಗಿದ್ಮೇಲೆ ಇಲ್ಲಿ ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆಗೋರಪ್ಪ. ಎಷ್ಟವ್ರೆ ಕುರುಬರು, ಒಕ್ಕಲಿಗರು ಎಷ್ಟವ್ರೆ, ಲಿಂಗಾಯತ ಎಷ್ಟವ್ರೆ? ಮತ್ತು ಯಾಕೆ ಮಾಡೋರು ಇವರು ಚೀಫ್ ಮಿನಿಸ್ಟರ್ನ? ಮತ್ತು ಹಂಗೆ ಮಾಡ್ಕೋಬೇಕಾಗಿತ್ತಲ್ಲ. ಈಗ ನೋಡಿ, ನಾವು ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಆಗಿದೆ, ನಾವು ಸಂತೋಷ ಪಟ್ಟಿದ್ದೀವಿ. ನಾವೇ ಮಾಡ್ತಕ್ಕಂಥದ್ದಕ್ಕೆ ನಾವೇ ಜವಾಬ್ದಾರಿ. ನಾವು ಸುಮ್ಮನೆ ಯಾರನ್ನೋ ಮೇಲೆ ಹೇಳೋಕ್ಕೆ ಹೋಗಲ್ಲ. ವಿಶೇಷವಾಗಿ ನಾನೇ ಜವಾಬ್ದಾರ ಅಂತ ಹೇಳಿದ್ರು ನಾನೇನೋದಕ್ಕೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಆದರೂ ಕೂಡ ಜಿಲ್ಲೆಯಲ್ಲಿ ಒಂದು ನಿರ್ಣಯ ಮಾಡುವಾಗ ನಾನು ಪರಮೇಶ್ ಇಬ್ಬರೇ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಡಾಕ್ಟರ್ ಪರಮೇಶು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತೀವಿ, ಗೊತ್ತಾಯ್ತಾ? ನಾವು ಈ ರೀತಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮುಖ್ಯಮಂತ್ರಿಗಳು ಆಯ್ತಪ್ಪ, ನಿಮ್ಮ ಜಿಲ್ಲೆದು ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದರೆ, ನಾವು ಅವಕಾಶ ಕೊಟ್ಮೇಲೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಹೌದು, ಬೇರೆ ಏನಿದೆ? ಹೌದು, ಅವ್ರು ಹೇಳ್ತಾ ಇದ್ದಾರ ಅವ್ರು ಹೇಳಿದಾರೆ. ಅವ್ರು ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗೇನು ಅಧ್ಯಕ್ಷನ್ ಮಾಡಿದ್ದಾರೆ, ಅಧ್ಯಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪಾತ್ರ ಇದೆ, ನಂದು ಇದೆ, ಜಿಲ್ಲಾ ಮಂತ್ರಿದು ಇದೆ, ಮುಖ್ಯಮಂತ್ರಿಗಳದ್ದು ಇದೆ. MLAಗಳು ವಿಶ್ವಾಸಕ್ಕೆ ತಗೊಂಡೈತೋ ಬಿಟ್ಟೈತೋ ಅದನ್ನೆಲ್ಲರ ಮುಂದೆ ಯಾವ ಥರ ತಗೊಂಡಿದ್ದೀವಿ, ಯಾವ ಥರ ಮಾತಾಡಿದ್ದೀವಿ ಎಲ್ಲರ ಮುಂದೆ ಹೇಳೋಕ್ಕಾಗೋದಿಲ್ಲ. ಅಲ್ಲಪ್ಪ, ಒಂದು ದಲಿತರವ್ರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟರೆ ಅದನ್ನು ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಅದು ಗೌರವ ತರೋದಿಲ್ಲ. ಅಲ್ಲ, ಅವ್ರು ದಲಿತರು ಅನ್ನೋ ಪ್ರಶ್ನೆ ಎತ್ತಲ್ಲ ಸರ್. ನಾಮಿನಿ ಆದವರಿಗೆ ಏಕಾಏಕಿ ಕೊಟ್ಟರಲ್ಲ, ಹಾಗಾದ್ರೆ ಎಲೆಕ್ಷನ್ ಯಾಕೆ ಮಾಡಬೇಕಾಗಿತ್ತು? ಷಡಾಕ್ಷರಿಗೆ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷನ್ ಮಾಡೋರಲ್ಲ, ಅವಾಗ ಯಾಕೆ ಇವ್ರು ನಾಮಿನಿ ಮಾಡಿ ಯಾಕೆ ಮಾಡ್ತೀರಂತ ಯಾರು ಪ್ರಶ್ನೆ ಮಾಡಲಿಲ್ಲ. ಆಗ ದಲಿತರಿಗೊಂದು ನ್ಯಾಯ, ಇನ್ನೊಂದು ಮುಂದುವರೆದ ಜಾತಿಯವ್ರಿಗೂ ನ್ಯಾಯ ಇರ್ತದ.
ಷಡಕ್ಷರಿ ಯಾರಪ್ಪ ಅಧ್ಯಕ್ಷ ಆಗಿದಾರಲ್ಲ, ಯಾರು ಅವರೇನು ನಾಮಿನಿ ಅಲ್ವಾ? ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಮಿನಿ ಸದಸ್ಯನ ಅಧ್ಯಕ್ಷನ ಮಾಡ್ಬೋದು, ಜಿಲ್ಲಾ ಮಟ್ಟದಲ್ಲಿ ನಾಮಿನಿ ಸದಸ್ಯನ ಮಾಡಿ ಒಬ್ಬ ದಲಿತರನ್ನು ಅಧ್ಯಕ್ಷನ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಯಾಕೆ ಅಂತ. ರಾಜಕಾರಣದಲ್ಲಿ ನೋಡಿ, ಅಧಿಕಾರ ಯಾರು ಬಾರಪ್ಪ ನಿನಗೆ ಕೊಡ್ತೀನಿ ಅಂತೇಳಿ ಕರೆದು ಯಾರು ಕೊಡಲ್ಲ. ಇರೋವನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದೆ ಇದ್ದವನು ಇರೋವನ ಹತ್ರ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸಂಘರ್ಷ ಅನ್ನೋದು. 50 ವರ್ಷಗಳ ನಂತರ ಮಧುಗಿರಿಯ ದಂಡಿ ಮಾರಮ್ಮ ದೇವಿಯ ತೆಪ್ಪೋತ್ಸವ ಮಾಡಲು ಸಹಕಾರ ಸಚಿವ ಕೆಎನ್ ರಾಜಣ್ಣ ಮುಂದಾಗಿದ್ದಾರೆ. ನಾಡಿನ ಶಕ್ತಿ ದೇವತೆ ದಂಡಿನ ಮಾರಮ್ಮ ಜಾತ್ರಾ ಮಹೋತ್ಸವದ ಹಿನ್ನೆಲೆ ತೆಪ್ಪೋತ್ಸವ ನಡೆಯಲಿದ್ದು, ಸಂಜೆ ಗೋಧೂಳಿ ಸಮಯದಲ್ಲಿ ಕಾಶಿ ಪಂಡಿತರು ಗಂಗಾರತಿ ಮಾಡಿ ನೆರವೇರಿಸಲಿದ್ದಾರೆ. ಮಧುಗಿರಿ ತಾಲೂಕಿನ ಕೆರೆಗಳ ಪಾಳ್ಯದ ಚೋಳೇನಹಳ್ಳಿ ಕೆರೆಯಲ್ಲಿ ತೆಪ್ಪೋತ್ಸವ ನಡೆಯಲಿದ್ದು, ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಶ್ರೀಗಳು ತೆಪ್ಪೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಹಲವು ದಶಕಗಳಿಂದ ನಿಂತು ಹೋಗಿದ್ದ ತೆಪ್ಪೋತ್ಸವಕ್ಕೆ ಮತ್ತೆ ಮರುಜೀವ ಸಿಕ್ಕಂತಾಗಿದೆ. ಇನ್ನು ತೆಪ್ಪೋತ್ಸವದಲ್ಲಿ 7,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಲಿದ್ದು, ಮುಜರಾಯಿ ಇಲಾಖೆ ಹಾಗೂ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಎಂಎಲ್ಸಿ ರಾಜೇಂದ್ರ ಹಾಗೂ ಮಧುಗಿರಿ ಉಪ ವಿಭಾಗಾಧಿಕಾರಿ ಸೇರಿ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತೆ ಇಲ್ಲಿ ನಮ್ಮ ಸ್ಥಳೀಯ ಸ್ನೇಹಿತರುಗಳು, ನೀವು ಎಲ್ಲ ಒಟ್ಟಿಗೆ ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತದೆ. ಇಲ್ಲಿ ಏನು ನಡೀತಾ ಇದೆ ಅಂತ. ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯರು ಸಾವನ್ನಪ್ಪುತ್ತಿರುವ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗಿದ್ದೇವೆ. ನಾಳಿನ ಸಿಎಂ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾನೂನು ಕಠಿಣವಾಗಿಲ್ಲ ಅನ್ನೋ ವರದಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನು ಮಾಡ್ತೇವೆ. ಅವರ ಮೇಲಿನ ಹರಾಸ್ಮೆಂಟ್ ನಿಲ್ಲಿಸುವಂತೆ ನಾವು ತಿಳಿಸಿದ್ದೇವೆ ಎಂದರು. ಅದು ಸಾಕಾಗ್ತಿಲ್ಲ, ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ. ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ. ಅದನ್ನು ಸರ್ಕಾರ ನಾವು ಮಾಡ್ತೇವೆ. ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ. ಮನೆಗಳಿಗೆ ಹೋಗೋದು, ರಿಕವರಿಗೆ ಏನಾಗಿದೆ ಅಂದರೆ, ಈಗ ಸಾಲ ತೊಗೊಂಡಿರ್ತಾರೆ, ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ. ನೀವು ತಮಗೆಲ್ಲ ಗೊತ್ತಿದೆ ಬ್ಯಾಂಕ್ನಲ್ಲಿ ಸಾಲ ತೊಗೋಬೇಕಂತ. ಪಕ್ಷದಲ್ಲಿ ಗೊಂದಲ ಇರುವುದು ನಿಜ, ಅದನ್ನು ಸರಿಪಡಿಸುವ ಕೆಲಸ ಮಾಡಲಾಗುವುದು. ಶ್ರೀರಾಮುಲು ಅವರೊಂದಿಗೆ ನಾನು ಹಾಗೂ ಬಸವರಾಜ ಬೊಮ್ಮಾಯಿ ಚರ್ಚಿಸುತ್ತಿದ್ದೇವೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಮ್ಮಲ್ಲಿ ಯಾವುದೇ ಟೀಮ್ ಇಲ್ಲ. ನಾನು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಯಾವುದೇ ದೂರು ನೀಡಿಲ್ಲ. ಆದರೂ ದೂರು ನೀಡಿದ್ದೇನೆ ಎಂದು ಸುಳ್ಳಾಗಿ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ಒಕ್ಕಲಿಗರು ಪ್ರತ್ಯೇಕವಾಗಿ ಸಭೆ ಮಾಡಿಲ್ಲ ಅಥವಾ ಗುರುತಿಸಿಕೊಂಡಿಲ್ಲ. ಇದು ಕೂಡ ಸುಳ್ಳು ಸುದ್ದಿ. ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಆಸ್ತಿಗಳನ್ನ ವಶಪಡಿಸಿಕೊಂಡಿದ್ದರೂ ಲೋಕಾಯುಕ್ತ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಪ್ರಕರಣ ಮುಚ್ಚಿ ಹಾಕಲು ಲೋಕಾಯುಕ್ತ ಪೊಲೀಸರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಿಂದ ಇತ್ತೀಚೆಗಷ್ಟೇ ರಿಲೀಸ್ ಆದ ನಟ ದರ್ಶನ್ಗೆ ಮತ್ತೆ ಡವಡವ ಶುರುವಾಗಿದೆ. ಪೊಲೀಸರು ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಇಂದು ವಿಚಾರಣೆ ನಡೆಸಲಿದೆ. ಪೊಲೀಸರು ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಇಂದು ವಿಚಾರಣೆ ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ಪ್ರದೋಷ್ಗೆ ನೀಡಲಾಗಿದ್ದ ಜಾಮೀನು ಪ್ರಶ್ನಿಸಿ ಪೊಲೀಸರು ಅರ್ಜಿ ಸಲ್ಲಿಸಿದ್ದಾರೆ. ದ್ವಿಸದಸ್ಯ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆಗೆ ಬರಲಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಅರಣ್ಯ ಪ್ರದೇಶದಲ್ಲಿ ಇನ್ನು ಮುಂದೆ ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣಕ್ಕೆ ಸರ್ಕಾರದ ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಸ್ಪಷ್ಟ ಸೂಚನೆ ನೀಡಿರುವ ಸಚಿವರು, ಚಲನಚಿತ್ರ, ದೂರದರ್ಶನ, ಸಾಕ್ಷ್ಯಚಿತ್ರ, ಧಾರಾವಾಹಿ ಇತ್ಯಾದಿ ಚಿತ್ರೀಕರಣಕ್ಕೆ ಸಂಬಂಧಿತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಿಗದಿತ ಶುಲ್ಕ ಕಟ್ಟಿಸಿಕೊಂಡು ಅನುಮತಿ ನೀಡುತ್ತಿದ್ದಾರೆ. ಅಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಅನುಮತಿ ನೀಡುತ್ತಿರುವುದರಿಂದ ಅರಣ್ಯ ಪ್ರದೇಶದ ಗೌಪ್ಯ ಮಾಹಿತಿ ಹೊರ ಜಗತ್ತಿಗೆ ಲಭಿಸುವ ಸಂಭವ ಇರುತ್ತದೆ. ಇದು ಪರಿಸರ ಹಾಗೂ ಜೀವ ವೈವಿಧ್ಯಕ್ಕೂ ಧಕ್ಕೆ ತರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ.
ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಪ್ರಕೃತಿ ಹಸ್ತಾಂತರಿಸುವ ನಿಟ್ಟಿನಲ್ಲಿ ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಬಗೆಯ ಚಿತ್ರೀಕರಣಕ್ಕೆ ಕಡ್ಡಾಯವಾಗಿ ಸರ್ಕಾರದ ವತಿಯಿಂದ ಅನುಮತಿ ಪಡೆಯಲು ಸೂಕ್ತ ಆದೇಶ ಹೊರಡಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚಿಸಿದ್ದಾರೆ. ಬಾಲಿವುಡ್ ಸೂಪರ್ ಸ್ಟಾರ್ ಸೈಫ್ ಅಲಿ ಖಾನ್ ಅವರನ್ನ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಖ್ಯಾತ ಗಾಯಕ ಮಿಕಾ ಸಿಂಗ್ ಭರವಸೆ ನೀಡಿದ್ದಾರೆ. ಜನವರಿ 16ರಂದು ಭಜನ್ ಸಿಂಗ್ ರಾಣಾ ಅವರು ಗಾಯಗೊಂಡ ಸೈಫ್ ಅಲಿ ಖಾನ್ ಅವರನ್ನ ತಮ್ಮ ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ದಿದ್ದರು. ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ತಲುಪಿದ ಹಿನ್ನೆಲೆ ನಟ ಅಪಾಯದಿಂದ ಪಾರಾಗಿದ್ದರು. ಪಂಜಾಬ್ ಗಾಯಕ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಶೇರ್ ಮಾಡಿದ್ದು ಆಟೋ ಚಾಲಕನ ಉದಾತ್ತ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಅಲ್ಲದೆ ಭಾರತದ ನೆಚ್ಚಿನ ಸೂಪರ್ ಸ್ಟಾರ್ ಅನ್ನು ಉಳಿಸಿದ್ದಕ್ಕಾಗಿ ಕನಿಷ್ಠ 11 ಲಕ್ಷ ರೂಪಾಯಿಗಳ ಬಹುಮಾನಕ್ಕೆ ಅರ್ಹರು ಎಂದು ನಾನು ಬಲವಾಗಿ ನಂಬುತ್ತೇನೆ ಎಂದು ತಿಳಿಸಿದ್ದಾರೆ. ಅವರ ಈ ಉದಾತ್ತ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸಾಧ್ಯವಾದರೆ ದಯವಿಟ್ಟು ಅವರ ಸಂಪರ್ಕ ಮಾಹಿತಿಯನ್ನ ನನ್ನೊಂದಿಗೆ ಹಂಚಿಕೊಳ್ಳಬಹುದೇ? ಅವರಿಗೆ ಕೃತಜ್ಞತೆಯ ಸಂಕೇತವಾಗಿ ನಾನು 1 ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಲು ಬಯಸುತ್ತೇನೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಪಲ್ಟಿಯಾಗಿ 3 ಸಾವನ್ನಪ್ಪಿರುವ ಘಟನೆ ವಿಜಯಪುರ ತಾಲೂಕಿನ ಕನ್ನಾಳ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆದಿದೆ. ಅಭಿಷೇಕ್ ಸಾವಂತ್, ವಿಜಯ್ ಕುಮಾರ್ ಔರಂಗಾಬಾದ್, ರಾಜು ಕೆಣ್ಣೂರು ಮೃತರು. ಘಟನೆಯಲ್ಲಿ 2 ಗಾಯಗೊಂಡಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾರ್ಯನಿಮಿತ್ತ ಕಾರಿನಲ್ಲಿ 5 ಸೊಲ್ಲಾಪುರಕ್ಕೆ ಹೋಗಿದ್ದು ವಾಪಸ್ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ವಿಜಯಪುರ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ 3 ಮೃತದೇಹಗಳನ್ನ ವಿಜಯಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.